ಬೆಳ್ಳಂಬೆಳಗ್ಗೆ ವಾಸನೆ ಬರ್ತಾ ಇದೆಯಾ? ನಿನ್ನೆದ, ಈಗಿನದ್ದ, ಯಾವಾಗಿನದ್ದು? ವಸತಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆಗೆ ಕುಡುಕನೊಬ್ಬ ಕಕ್ಕಾಬಿಕ್ಕಿಯಾಗಿದ್ದಾನೆ. ವಿಜಯನಗರದ ಜನಸ್ಪಂದನ ಕಾರ್ಯಕ್ರಮದ ವೇಳೆಯಲ್ಲಿ ಇಂಥ ಘಟನೆಯಾಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ವಾಸನೆ ಬರ್ತಾ ಇದೆಯಾ ಎನ್ನುವ ಪ್ರಶ್ನೆ ಕೇಳಿದ್ದಾರೆ. ನಿನ್ನೆದ ಅಥವಾ ಈಗಿನದ್ದ ಅಂತ ಪ್ರಶ್ನೆ ಕೇಳಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆಗೆ ಕುಡುಕನೊಬ್ಬ ಕಕ್ಕಾಬಿಕ್ಕಿಯಾಗಿದ್ದಾನೆ, ಫುಲ್ ಕಕ್ಕಾಬಿಕ್ಕಿಯಾಗಿದ್ದಾನೆ. ವಿಜಯನಗರದ ಜನಸ್ಪಂದನ ಕಾರ್ಯಕ್ರಮದ ವೇಳೆಯಲ್ಲಿ ಇಂಥ ಘಟನೆ ಆಗಿರುವಂಥದ್ದು. ಜನಸ್ಪಂದನ ಕಾರ್ಯಕ್ರಮ ವೇಳೆಯಲ್ಲಿ ನನಗೆ ಅಂಗಡಿಯನ್ನ ಇಟ್ಕೊಡಿ ಅಂತ ಸಚಿವರಿಗೆ ಮನವಿ ಮಾಡೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ವಾಸನೆ ಬರುತ್ತೆ, ಕುಡಿದ ವಾಸನೆ. ಹಾಗಾಗಿ ನಿನ್ನೆದ ಅಥವಾ ಈಗಿನದ್ದ, ಯಾವಾಗಿನದಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ವಿಜಯನಗರದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ರು, ಜನಸ್ಪಂದನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನನಗೆ ಅಂಗಡಿಯನ್ನ ಇಟ್ಕೊಡಿ ಅಂತ ಸಚಿವ ಜಮೀರ್ ಅಹಮದ್ಗೆ ಮನವಿಯನ್ನ ಮಾಡ್ತಾರೆ. ಕುಡಿದು ಬಂದಿರ್ತಾರೆ. ಮನವಿ ಕೊಡುವಾಗ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಈಗಿನ ಪರಿಸ್ಥಿತಿಯಲ್ಲಿ ನನ್ನ ಚಿಕ್ಕ ಪಾಪು ಇದೆ, ಸ್ಕೂಲ್ ಹಾಕಿದ್ದೀನಿ, ಚಿಕ್ಕದಾಗಿ ಒಂದು ಅಂಗಡಿ ಮಾಡಲಿಕ್ಕೆ ನನಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ವಾಸನೆ ಜಾಸ್ತಿ ಬರ್ತಾ ಇದೆ, ಕೈಯಿಂದ ಒಪ್ಕೊಳ್ತೀನಿ, ವಾಸನೆ ಜಾಸ್ತಿ ಬರ್ತಾ ಇದೆ ಅಂದೆ. ರಾತ್ರಿಯಿಂದ ಬೆಳಗ್ಗೆ ವೇಟ್ ಮಾಡಲಿಕ್ಕೆ ಮೊಬೈಲ್ ಹತ್ರ 12ನೇ ತಾರೀಕು ಮೇಲೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದೀನಿ.